ಅಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂತ ಕ್ವಶನ್ ಇದೆ. ಪೂರ್ವಕ್ಕೆ ಹರಿಯುವ ನದಿ ಇದು RSI ಕೇಳಿದಂತ ಪ್ರಶ್ನೆ ನೋಡಿ. RSI PSI ಅಘನಾಶಿಪುರ ನದಿ. ಕೆಳಗಿನಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಅಘನಾಶಿನಿ, ತುಂಗಾ, ವರಾಹಿ, ಗುರುಪುರ ನದಿ. ಸರಿಯಾದಂತ ಉತ್ತರ ತುಂಗಾ ನದಿ. ರೈಟ್ ಆನ್ಸರ್ ನೋಡಿ. ತುಂಗಾ ನದಿ ಸರಿಯಾಗಿರುವಂತ ಉತ್ತರ. ತುಂಗಾ ನದಿ. ಇವೆಲ್ಲ ಪಶ್ಚಿಮಕ್ಕೆ ಹರಿಯುವ ನದಿಗಳು. ಅಘನಾಶಿನಿ ಆಗಿರಬಹುದು, ವರಾಹಿ ಆಗಿರಬಹುದು, ಗುರುಪುರ ನದಿ ಆಗಿರಬಹುದು, ಪಶ್ಚಿಮಕ್ಕೆ ಹರಿಯುವ ನದಿಗಳಾದರೆ ತುಂಗಾ ನದಿ ಇದೆಯಲ್ಲ ಇದು ಪೂರ್ವಕ್ಕೆ ಹರಿಯುವಂತ ನದಿ. ಉಂಚಳ್ಳಿ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಉಂಚಳ್ಳಿ ಎಂಬ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಉಂಚಳ್ಳಿ ಎಂಬ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತ 82% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಅಘನಾಶಿನಿ ನದಿಯಿಂದ ನೋಡಿ. ಅಘನಾಶಿನಿ. ಕುಂಚಿಕಲ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಕುಂಚಿಕಲ್ ಫಾಲ್ಸ್ ಪ್ರಸಿದ್ಧವಾಗಿರುವಂತ ಕುಂಚಿಕಲ್ಲು ಎಂಬ ಫಾಲ್ಸ್. ಕುಂಚಿಕಲ್ ಫಾಲ್ಸ್ ಯಾವ ನಿರ್ಮಾಣ ಆಗಿದೆ ಅಂದ್ರೆ ವರಾಹಿ ನದಿಯಿಂದ ನೋಡಿ. ವರಾಹಿ ನದಿಯಿಂದ. ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಂಡಿಲ್ಲ? ಬೆಂಗಳೂರು ಜಿಲ್ಲೆ, ಚಾಮರಾಜನಗರ, ತುಮಕೂರು, ಕೋಲಾರ. ಯಾವುದು ಗಡಿಯನ್ನು ಹಂಚಿಕೊಂಡಿಲ್ಲ? ಜೀವನ್ ಅವರು, ಕವಿತಾ ಅವರು, ಹೇಮರೆಡ್ಡಿ ಅವರು, ಸಂಗೀತ ಅವರು, ಮಲ್ಲಮ್ಮ ಅವರು, ಶ್ವೇತಾ ಅವರು, ರಾಕೇಶ್ ಅವರು, ಕಾವ್ಯ ಅವರು, ರಾಘವೇಂದ್ರ ಅವರು, ಪ್ರಶಾಂತ್ ಅವರು. ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಂಡಿರುವುದಿಲ್ಲ ಅಂತ ಕ್ವಶನ್ ಇದೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಬೆಂಗಳೂರು ಜಿಲ್ಲೆ, ಚಾಮರಾಜನಗರ, ತುಮಕೂರು, ಕೋಲಾರ. ಬೆಂಗಳೂರು ಜಿಲ್ಲೆ, ಚಾಮರಾಜನಗರ, ತುಮಕೂರು, ಕೋಲಾರ. ತುಮಕೂರು ಹಂಚಿಕೊಂಡಿಲ್ಲ ನೋಡಿ. ಬೆಂಗಳೂರು ಜಿಲ್ಲೆ ಹಂಚಿಕೊಂಡಾದ, ಚಾಮರಾಜನಗರ ಹಂಚಿಕೊಂಡಾದ, ಕೋಲಾರ. ತುಮಕೂರು ಈ ತಮಿಳುನಾಡಿನೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿಲ್ಲ. ಪೂರ್ವ ತುದಿಯಾಗಿರುವಂತ ಮುಳಬಾಗಿಲು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಕರ್ನಾಟಕ ರಾಜ್ಯದ ಪೂರ್ವ ತುದಿ. ಕರ್ನಾಟಕ ರಾಜ್ಯದ ಪೂರ್ವ ತುದಿಯಾದ ಮುಳಬಾಗಿಲು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು. ಕೋಲಾರ ಜಿಲ್ಲೆಯ ಮುಳಬಾಗಿಲು ಇದು ಕರ್ನಾಟಕ ರಾಜ್ಯದ ಪೂರ್ವ ತುದಿ. ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆ ಪ್ರಸಿದ್ಧಿಯಾಗಿದೆ? ಉಕ್ಕು, ಪ್ಲಾಸ್ಟಿಕ್, ಹಣ್ಣಿನ ರಸ, ರೇಷ್ಮೆ. RSI PSI ಕೇಳಿದಂತ ಪ್ರಶ್ನೆ ಇದು. ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆ ಪ್ರಸಿದ್ಧಿಯಾಗಿದೆ? ಉಕ್ಕಿನ ಕೈಗಾರಿಕೆ, ಪ್ಲಾಸ್ಟಿಕ್ ಕೈಗಾರಿಕೆ, ಹಣ್ಣಿನ ರಸ, ರೇಷ್ಮೆ. ಸರಿಯಾದಂತ ಉತ್ತರ ರೇಷ್ಮೆ. ರೈಟ್ ಆನ್ಸರ್ ನೋಡಿ. ರೇಷ್ಮೆ ಇದೆಯಲ್ಲ ಸರಿಯಾದಂತ ಉತ್ತರ. ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆ ಪ್ರಸಿದ್ಧಿಯಾಗಿದೆ ಅಂದ್ರೆ ರೇಷ್ಮೆ. ಕರ್ನಾಟಕದಲ್ಲಿರುವಂತ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟು? 28 ಜಿಲ್ಲೆಗಳು, 29 ಜಿಲ್ಲೆಗಳು, 30 ಜಿಲ್ಲೆಗಳು, 31ನೇ ಜಿಲ್ಲೆ. ಶಬಾಷ್. 31ನೇ ಜಿಲ್ಲೆ ಯಾವ್ದಂದ್ರ ಬಳ್ಳಾರಿಯಿಂದ ವಿಜಯನಗರ. ಬಳ್ಳಾರಿಯಿಂದ ವಿಜಯನಗರ.
ಕರ್ನಾಟಕ ಏಕೀಕರಣಗೊಂಡ ಸಮಯದಲ್ಲಿ 19 ಜಿಲ್ಲೆಗಳಿದ್ದು ಪ್ರೆಸೆಂಟ್ 31 ಜಿಲ್ಲೆಗಳು. ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಎಲ್ಲಿ ನೆಲೆಸಿವೆ? ಮುಳ್ಳಿನ ಕಾಡುಗಳು, ಮ್ಯಾಂಗ್ರೋವ್ಸ್ ಅರಣ್ಯ, ನಿತ್ಯ ಹರಿದ್ವರ್ಣ ಕಾಡುಗಳು, ಪತನಶೀಲ ಅರಣ್ಯ. ಯಾವ ಅರಣ್ಯದಲ್ಲಿ ಕಂಡು ಬರ್ತದೆ? ಮುಳ್ಳಿನ ಕಾಡುಗಳು, ಮ್ಯಾಂಗ್ರೋವ್ಸ್ ಅರಣ್ಯ, ನಿತ್ಯ ಹರಿದ್ವರ್ಣ ಕಾಡುಗಳು, ಪತನಶೀಲ ಅರಣ್ಯ. ಶ್ರೀಗಂಧದ ಮರಗಳು ಎಲ್ಲಿ ನೆಲೆಸಿವೆ? ಶ್ರೀಗಂಧದ ಮರಗಳು ಎಲ್ಲಿ ನೆಲೆಸಿವೆ? ಶ್ರೀಗಂಧದ ಮರಗಳು ಎಲ್ಲಿ ನೆಲೆಸಿವೆ? ಸರಿಯಾದಂತ ಉತ್ತರ ಪತನಶೀಲ ಅರಣ್ಯ. ನೋಡಿ, ಪತನಶೀಲ ಅರಣ್ಯ ಅಂದ್ರೆ ಯಾವುದು? ಎಲೆ ಉದುರುವ ಕಾಡುಗಳು ಅಂತ ಅರ್ಥ. ಎಲೆ ಉದುರುವ ಕಾಡುಗಳನ್ನ ಪತನಶೀಲ ಅರಣ್ಯ ಅಂತ ಕರೀತಾರೆ. ಎಲೆ ಉದುರುವ ಕಾಡುಗಳು ವರ್ಷದಲ್ಲಿ 9 ತಿಂಗಳು ಹಸಿರಾಗಿದ್ದು ಇನ್ನುಳಿದ 3 ತಿಂಗಳು ಮರದ ಎಲೆಗಳು ಉದುರಿ ಮತ್ತೆ ಏನಾಗ್ತವೆ ಅಂದ್ರೆ ಚಿಗುರ್ತವೆ. ಆ ಉದ್ದೇಶಕ್ಕಾಗಿ ಅವುಗಳನ್ನ ಎಲೆ ಉದುರುವ ಅರಣ್ಯಗಳು ಅಂತೇಳಿ ಕರೀತಾರೆ. ಪತನಶೀಲ ಅರಣ್ಯ. ಸುಂದ್ರಿ ಮತ್ತು ಬೆಂಡಿ ಮರಗಳು, ಸುಂದ್ರಿ ಮತ್ತು ಬೆಂಡಿ ಮರಗಳು ಈ ಕೆಳಗಿನ ಜಾತಿಗೆ ಸಂಬಂಧಪಟ್ಟಿವೆ. ಸುಂದ್ರಿ ಮರಗಳು ಮತ್ತು ಬೆಂಡಿ ಮರಗಳು ಮ್ಯಾಂಗ್ರೋವ್ಸ್ ಅರಣ್ಯಕ್ಕೆ ಸಂಬಂಧಪಟ್ಟವು. ನೋಡಿ, ಒಂದು ಸುಂದ್ರಿ ಮರ, ಇನ್ನೊಂದು ಬೆಂಡಿ ಮರ. ಈ ಸುಂದರಿ ಮತ್ತು ಬೆಂಡಿ ಮರಗಳು ಯಾವ ಅರಣ್ಯಕ್ಕೆ ಸಂಬಂಧಪಟ್ಟಿವೆ ಅಂತಂದ್ರೆ ಮ್ಯಾಂಗ್ರೋವ್ಸ್ ಅರಣ್ಯಕ್ಕೆ ಸಂಬಂಧಪಟ್ಟಿವೆ. ಮ್ಯಾಂಗ್ರೋವ್ಸ್ ಅರಣ್ಯ. ಕೃಷ್ಣಾ ನದಿ ಟಿಮ್ಟಿಮದಲ್ಲಿ ಉಗಮ ಹೊಂದುತ್ತದೆ. ಯಾವುದರ ಹತ್ತಿರ ಉಗಮ ಹೊಂದುತ್ತದೆ ಕೃಷ್ಣಾ ನದಿ? ವಿಂಧ್ಯ ಪರ್ವತ, ಮಹಾದೇವ ಬೆಟ್ಟಗಳು, ನಾಸಿಕ್ ಬೆಟ್ಟಗಳು, ಮಹಾಬಳೇಶ್ವರ ಬೆಟ್ಟಗಳಲ್ಲಿ ಕೃಷ್ಣಾ ನದಿ ಎಲ್ಲಿ ಜನ್ಮ ತಾಳುತ್ತದೆ? ಕೃಷ್ಣಾ ಇದೊಂದು ಪ್ರಸಿದ್ಧವಾಗಿರುವಂತ ನದಿಯಾಗಿದ್ದು ಕೃಷ್ಣಾ ನದಿ ಎಲ್ಲಿ ಜನ್ಮ ತಾಳುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಮಹಾಬಳೇಶ್ವರ ರೈಟ್ ಆನ್ಸರ್. ನೋಡಿ, ಮಹಾಬಳೇಶ್ವರ. ಕೃಷ್ಣನ ಟೆಂಪಲ್ ಇದೆ ಅಲ್ಲಿ, ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಕೃಷ್ಣನ ಟೆಂಪಲ್ ಇದೆ, ಅಲ್ಲಿ ಜನ್ಮ ತಾಳುತ್ತೆ ಕೃಷ್ಣಾ ನದಿ. ಕೃಷ್ಣಾ ನದಿ ಎಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಿದೆ? 3 ರಾಜ್ಯಗಳು, 4 ರಾಜ್ಯಗಳು, 5 ರಾಜ್ಯಗಳು, 6 ರಾಜ್ಯಗಳು. ಕೃಷ್ಣಾ ನದಿ ಎಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಿದೆ? ಕೃಷ್ಣಾ ನದಿ ಎಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಿದೆ? ಶಬಾಷ್. 4 ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. ನೋಡಿ, 4 ಯಾವುವು? ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ. ಈ 4 ರಾಜ್ಯಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿ ಯಾವುದಂದ್ರ ಅದು ಕೃಷ್ಣಾ ನದಿ. ಕೃಷ್ಣಾ ನದಿ 4 ರಾಜ್ಯಗಳ ಮಧ್ಯೆ ವಿವಾದ ಇದೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ. ಈ 4 ರಾಜ್ಯಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿ ಕೃಷ್ಣಾ ನದಿ. ರೇಷ್ಮೆ ಹುಳಗಳಿಗೆ ಹೆಚ್ಚಾಗಿ ಟಿಮ್ಟಿಮ ಆಹಾರವನ್ನು ನೀಡಲಾಗುತ್ತದೆ. ತಾಳೆ ಎಲೆಗಳನ್ನ, ಹಿಪ್ಪೆ ನೆರಳೆ ಎಲೆಗಳನ್ನ, ಮಾವಿನ ಎಲೆಗಳನ್ನ, ಬೇವಿನ ಎಲೆಗಳನ್ನ. ರೇಷ್ಮೆ ಹುಳಗಳಿಗೆ ಹೆಚ್ಚಿನ ಎಲೆ, ಯಾವ ಎಲೆಯನ್ನು ನೀಡಲಾಗ್ತದೆ? 90% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಏಟಿ 87% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಹಿಪ್ಪೆ ನೆರಳೆ ಎಲೆಗಳು. ನೋಡಿ, ಹಿಪ್ಪೆ ನೆರಳೆ ಎಂಬುದು ಸೊಪ್ಪು, ಮಲಬರಿ ಎಂಬುದು ರೇಷ್ಮೆ ಹುಳ. ರೇಷ್ಮೆ ಹುಳದಲ್ಲಿ 5 ಪ್ರಕಾರ. ಒಂದು ಮಲಬರಿ, ಟಸಾರ್, ಓಕ್ ಟಸಾರ್, ಮೂಗಾ ತಳಿ, ಈರಿ ತಳಿ. ಮಲಬರ, ಟಸಾರ, ಓಕ ಟಸಾರ, ಮೂಗಾ, ಈರಿ. ರೇಷ್ಮೆ ತಳೆಗಳಲ್ಲಿ 5 ಪ್ರಕಾರದ ತಳಿಗಳು. ಆ ರೇಷ್ಮೆ ತಳೆಗಳಿಗೆ ಯಾವ ಸೊಪ್ಪನ್ನು ಹಾಕಲಾಗುತ್ತದೆ ಅಂದ್ರ ಹಿಪ್ಪೆ ನೆರಳೆ ಎಂಬ ಸೊಪ್ಪು. ಹಿಪ್ಪೆ
ನೆರಳೆ ಎಂಬ ಸೊಪ್ಪು. ಹಾಗಾದ್ರೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ದೇಶದಲ್ಲಿ ಗರಿಷ್ಠ ರೇಷ್ಮೆ ಉತ್ಪಾದನೆ ಮಾಡುವ ರಾಜ್ಯ ಕರ್ನಾಟಕ ರಾಜ್ಯ ನೋಡಿ. ದೇಶದಲ್ಲಿ ಹೈಯೆಸ್ಟ್ ರೇಷ್ಮೆ ಉತ್ಪಾದನೆ ಮಾಡುವ ರಾಜ್ಯ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವ ರಾಜ್ಯ ಕರ್ನಾಟಕ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರ ಪ್ರೆಸೆಂಟ್ ಮೈಸೂರಿನಲ್ಲಿದೆ ನೋಡಿ. ಮೈಸೂರು. ರಾಮನಗರವನ್ನ ರೇಷ್ಮೆಯ ನಗರ ಅಂತ ಕರೀತಾರೆ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ರಾಮನಗರವನ್ನ ರೇಷ್ಮೆಯ ನಗರ ಅಂತ ಹೇಳಿ ಕರಿತೀವಿ. ರೇಷ್ಮೆಯ ನಗರ. ಹಿಪ್ಪೇನರಳೆ ರೈಟ್ ನೋಡಿ. ದಾಮೋದರ ಕಣಿವೆ ಯೋಜನೆಯನ್ನು ಜಂಟಿಯಾಗಿ ಮತ್ತು ಅವಿಭಜಿತ ಬಿಹಾರ ರಾಜ್ಯದೊಡನೆ ಕೈಗೊಳ್ಳಲಾಗಿದೆ. ಯಾವ್ಯಾವ ರಾಜ್ಯ? ದಾಮೋದರ ಕಣಿವೆ ಯೋಜನೆಯನ್ನ ಜಂಟಿಯಾಗಿ ಅವಿಭಜಿತ ಬಿಹಾರ ರಾಜ್ಯದೊಡನೆ ಕೈಗೊಳ್ಳಲಾಗಿದೆ. ರಾಜಸ್ಥಾನ್, ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ, ಉತ್ತರ ಪ್ರದೇಶ್. ಆನ್ಸರ್ ಮಾಡಬಹುದು. ಈಜಿ ಇದೆ ಇದನ್ನು ಕ್ವಶನ್. ಭಾರತ ದೇಶದ ನಮ್ಮ ದೇಶದ ಪ್ರಪ್ರಥಮವಾಗಿರುವಂತಹ ಅಣೆಕಟ್ಟು ಇದು. ಭಾರತದ ಪ್ರಥಮ ಅಣೆಕಟ್ಟು ಅದು ಯಾವ್ದಂದ್ರ ದಾಮೋದರ ಅಣೆಕಟ್ಟು. ಈ ದಾಮೋದರ ಅಣೆಕಟ್ಟು ಯಾವ ರಾಜ್ಯಗಳ ನಡುವಿನ ಸಂಯುಕ್ತ ಯೋಜನೆ ಅಂದ್ರ ಪಶ್ಚಿಮ ಬಂಗಾಳ ಮತ್ತು ಬಿಹಾರ. ಒಂದು ವೇಳೆ ಈ ಕ್ವಶನ್ ಅನ್ನ ಇವತ್ತೇನಾದ್ರೂ ಕೇಳಿದ್ರಂತಂದ್ರೆ ಈ ಆನ್ಸರ್ ಬರ್ರಿ. ಯಾವುದು? ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯ. ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳ ಸಂಯುಕ್ತ ಯೋಜನೆ ಅಂತ ಗುರುತಿಸ್ತೀವಿ. ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯಗಳ ಸಂಯುಕ್ತ ಯೋಜನೆ ಯಾವ್ದಂದ್ರ ದಾಮೋದರ ಕಣಿವೆ ಯೋಜನೆ. ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂದ್ರ ದಾಮೋದರ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಇದು ಭಾರತ ದೇಶದ ಪ್ರಥಮ ವಿವಿಧೋದ್ದೇಶ ನೀರಾವರಿ ಯೋಜನೆ. ಭಾರತದ ಪ್ರಥಮ ವಿವಿಧೋದ್ದೇಶ ನೀರಾವರಿ ಯೋಜನೆ. ನಮ್ಮ ದೇಶದ ಮೊಟ್ಟ ಮೊದಲ ವಿವಿಧೋದ್ದೇಶ ನೀರಾವರಿ ಯೋಜನೆ ಅಂದ್ರೆ ದಾಮೋದರ ಯೋಜನೆ. ಕರ್ನಾಟಕ ರಾಜ್ಯದ ಮೊದಲ ವಿವಿಧೋದ್ದೇಶ ನೀರಾವರಿ ಯೋಜನೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರ್ಮಾಣಗೊಂಡಂತ ಎಕ್ಸಲೆಂಟ್ ಮಾರಿ ಕಣಿವೆ ಯೋಜನೆ. ಮಾರಿ ಕಣಿವೆ ಯೋಜನೆ ಅಂದ್ರೂ ಒಂದೇ, ಅದನ್ನೇ ವಾಣಿ ವಿಲಾಸ್ ಯೋಜನೆ ಅಂತ ಕರೀತಾರೆ. ಪ್ರಪಂಚದ ಮೊದಲ ಬೃಹತ್ ನೀರಾವರಿ ಯೋಜನೆ ಅಂದ್ರೆ ಅಮೆರಿಕ ದೇಶದ ಟೆನೆನ್ಸಿ ಯೋಜನೆ. ಜಗತ್ತಿನ ಮೊದಲ ಯೋಜನೆ ಅಂದ್ರೆ ಅಮೆರಿಕ ದೇಶದ ಟೆನೆನ್ಸಿ ಯೋಜನೆ. ಭಾರತದ ಮೊದಲ ಯೋಜನೆ ಅಂದ್ರೆ ಪಶ್ಚಿಮ ಬಂಗಾಳದ ದಾಮೋದರ ಯೋಜನೆ. ಇನ್ನು ಕರ್ನಾಟಕದ ಮೊದಲ ಯೋಜನೆ ಅಂದ್ರೆ ಅದು ವಾಣಿ ವಿಲಾಸ್ ಯೋಜನೆ. ಯಾವ ನದಿಗೆ ಅಡ್ಡಲಾಗಿ ಅಂದ್ರ ವೇದಾವತಿ ನದಿಗೆ ಅಡ್ಡಲಾಗಿ. ವೇದಾವತಿ ಯಾವ ನದಿ ಉಪನದಿಯಾಗಿದೆ? ಎಸ್, ತುಂಗಭದ್ರಾ ನದಿಯ ಉಪನದಿ ನೋಡಿ. ವೇದಾವತಿ ಅನ್ನೋದು ತುಂಗಭದ್ರಾ ನದಿಯ ಉಪನದಿಯಾಗಿರುವಂತದ್ದು. ಅದನ್ನೇ ಮಾರಿ ಕಣಿವೆ ಯೋಜನೆ ಅಂತೇಳಿ ಕರೀತಾರೆ. ಮಳೆ ನೀರಿನ ಪ್ರದೇಶಕ್ಕೆ ಸಿಗುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ. ವರ್ಷದಲ್ಲಿ 6 ತಿಂಗಳು ಮಳೆ, ವರ್ಷ ಉದ್ದಕ್ಕೂ ಮಳೆ, ಕಡಿಮೆ ಅಥವಾ ಮಳೆ ಇಲ್ಲ. ಮಳೆ ನೀರಿನ ಪ್ರದೇಶಕ್ಕೆ ಕರೆಕ್ಟ್ ಆನ್ಸರ್ ಮಾಡಿ. ಅಬೌವ್ 90 ಮೇಲೆ ನೋಡಿ ಮಾಡಿ ಆನ್ಸರ್ ನೋಡೋಣ. ಶಬಾಷ್. ನಿಮ್ಗೆ ಬಹಳ ಸರಿ ಹೇಳಿ ನಾನು. ರೈನ್ ಶ್ಯಾಡೋ ಏರಿಯಾ ಅಂತ ಕರೀತಾರೆ. ರೈನ್ ಶ್ಯಾಡೋ ಏರಿಯಾ ಅಂದ್ರೆ ಒಂದೇ, ಮಳೆ ನೆರಳಿನ ಪ್ರದೇಶ ಅಂದ್ರೆ ಒಂದೇ. ಆ ಮಳೆ ನೆರಳಿನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಬಹಳ ಕಡಿಮೆ ಇರುತ್ತೆ, ಅಥವಾ ಕೆಲವು ಸಮಯದಲ್ಲಿ ಮಳೆ ಇರಂಗಿಲ್ಲ. ಉದಾಹರಣೆ ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ ಸರಿಸುಮಾರು 400 ವರ್ಷಗಳಿಂದ ಮಳೆನೇ ಆಗಿಲ್ಲ ಅಂತ. ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ ಇದೆಯಲ್ಲ, 400 ವರ್ಷಗಳಿಂದ ಮಳೆಯಾಗದೇ ಇರುವ ಸ್ಥಳ. ಭಾರತ ದೇಶದ ರಾಜಸ್ಥಾನದ ಅರಾವಳಿ ಬೆಟ್ಟಗಳು. ಭಾರತ ದೇಶದ ರಾಜಸ್ಥಾನದ ಅರಾವಳಿ ಬೆಟ್ಟಗಳದವಲ್ಲ, ಈ ಅರಾವಳಿ ಬೆಟ್ಟಗಳು ಭಾರತದ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಅರಾವಳಿ ಬೆಟ್ಟಗಳ ರೋಹಿಲಿ 8.3 ಸೆಂಟಿಮೀಟರ್ ಮಳೆ ಆಗ್ತದೆ. ಕೇವಲ 8.3 ಸೆಂಟಿಮೀಟರ್ ಮಳೆ ಆಗೋದರ ಮೂಲಕ ಭಾರತದ ಮಳೆ ನೆರಳಿನ ಪ್ರದೇಶ ಒಂದು ರೋಹಿಲಿ. 8.3 ಸೆಂಟಿಮೀಟರ್ ಮಳೆ ಆಗ್ತದೆ ಕೇವಲ. ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯ
ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ, ಚಳ್ಳಿಕೆರೆಯ ನಾಯಕನಹಟ್ಟಿ. ಇವೆಲ್ಲ ಏನಂದ್ರೆ ಮಳೆ ನೆರಳಿನ ಪ್ರದೇಶಗಳೇ ಇವು. ಮಳೆಯ ಪ್ರಮಾಣ ಬಹಳಷ್ಟು, ಇಡೀ ಪ್ರಪಂಚದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಇದು ಅಟಕಾ ಮರುಭೂಮಿ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಆದ್ರೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ. ಇವೆಲ್ಲವೂ ಮಳೆ ನೆರಳಿನ ಪ್ರದೇಶ ಆಗಿದ್ದರಿಂದ ಇವು ಬಹಳಷ್ಟು ಕಡಿಮೆ ಮಳೆ ಆಗ್ತದೆ ಅಂತ ಅರ್ಥ ಆಯ್ತಾ. ಅಟಕಾಮ ಮರುಭೂಮಿ, ರೋಹಿಲಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಿಕೆರೆಯ ನಾಯಕನಹಟ್ಟಿ. ಮಳೆ ನೆರಳಿನ ಪ್ರದೇಶ ಅಂದ್ರೆ ಮೋಡ ಹೊತ್ತ ಮಾರುತಗಳು ಒಂದೇ ಭಾಗಕ್ಕೆ ಮಳೆ ಆಗ್ತವೆ, ಆದ್ರೆ ಹಿಂದಿನ ಭಾಗಕ್ಕೆ ಮಳೆ ಆಗಲ್ಲ. ಅದನ್ನೇ ನಾವು ಮಳೆ ನೆರಳಿನ ಪ್ರದೇಶ ಅಥವಾ ರೈನ್ ಶಾಡೋ ಏರಿಯಾ ಅಂತೇಳಿ ಕರೀತಾರೆ. ಭಾರತೀಯ ಉಪಖಂಡ ಮೂಲತಃ ಟಿಮ್ಟಿಮ್ ಎಂಬ ಒಂದು ದೊಡ್ಡ ಭೂರಾಶಿಯ ಭೂಭಾಗವಾಗಿತ್ತು. ಜುರಾಸಿಕ್ ಭೂರಾಶಿ, ಆರ್ಯವರ್ತ ಭೂರಾಶಿ, ಇಂಡಿಯನ್ ಭೂರಾಶಿ, ಗೊಂಡ್ವಾನ್ ಭೂರಾಶಿ. ಸಿಂಪಲ್ ಕ್ವಶನ್ ಇದೆ, ಆನ್ಸರ್ ಮಾಡಿ ನೋಡೋಣ. ಭಾರತೀಯ ಉಪಖಂಡ ಇದೇನು ಭಾರತ ದೇಶ ಅನ್ನುವಂತ ಉಪಖಂಡ ಇದೆಯಲ್ಲ, ಇದು ಮೂಲತಃ ಟಿಮ್ಟಿಮ್ ಎಂಬ ಒಂದು ದೊಡ್ಡ ಭೂರಾಶಿಯ ಭೂಭಾಗವಾಗಿತ್ತು. ಎಸ್, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡಿದಿರಿ ಬಹುತೇಕ. ಸರಿಯಾಗಿರುವಂತ ಉತ್ತರ ಗೊಂಡ್ವಾನದ ಒಂದು ಭೂಭಾಗ ಅಂತ. ಬಹಳ ಸರಿ ಹೇಳಿ ನಾ ಇದೆ ನಿಮ್ಗೆ. ನಾವು ಭಾರತ ದೇಶ ಲಾರೇಷಿಯಾದ ಒಂದು ಭೂಭಾಗ ಅಲ್ಲ, ನಾವು ಗೊಂಡ್ವಾನದ ಒಂದು ಭೂಭಾಗ. ಗೊಂಡ್ವಾನ್, ಭಾರತ ದೇಶ ಗೊಂಡ್ವಾನದ ಒಂದು ಭೂಭಾಗವಾಗಿದೆ. ಹೌದಾ ಅಲ್ಲೋ? ಗೊಂಡ್ವಾನದ ಒಂದು ಭೂಭಾಗ. ಇದನ್ನ ಹೇಳಿದವ್ರು ಯಾರು ಅಂದ್ರ ಅಲ್ಫ್ರೆಡ್ ವೆಗನರ್ ಅನ್ನುವಂತ ವ್ಯಕ್ತಿ ಮಾತನ್ನು ಹೇಳ್ತಾನೆ. ಅಲ್ಫ್ರೆಡ್ ವೆಗನರ್. ಪ್ಯಾಂಜಿಯಾ ಎಂಬ ಭೂಭಾಗ ಇತ್ತು, ಅದರ ಸುತ್ತಲೂ ಪ್ಯಾಂತಲಸ್ ಅನ್ನುವಂತ ನೀರಿತ್ತು. ಪ್ಯಾಂಜಿಯಾ ಎಂಬ ಭೂಭಾಗ, ಪ್ಯಾಂತಲಸ್ ಎಂಬ ನೀರು. ಪ್ಯಾಂಜಿಯಾ ಎಂಬ ಭೂಭಾಗ, ಅದರ ಸುತ್ತಲೂ ಪ್ಯಾಂತಲಸ್ ಎಂಬ ನೀರು. ಪ್ಯಾಂಜಿಯಾ ಎಂಬ ಭೂಭಾಗ, ಪ್ಯಾಂತಲಸ್ ಎಂಬ ನೀರು. ಇದೆಲ್ಲ ಪ್ಯಾಂತಲಸ್ ಅನ್ನುವಂತ ನೀರೇ ಅದು. ಪ್ಯಾಂಜಿಯ ಭೂಭಾಗ, ಪ್ಯಾಂತಲಸ್ ಅನ್ನುವಂತ ನೀರು. ಕಾರಣಾಂತರಗಳಿಂದ ಪ್ಯಾಂಜಿಯಾ ಎಂಬ ಭೂಭಾಗ ಎರಡು ಭಾಗ ಸೀಳಲ್ಪಟ್ಟಿತ್ತು. ಉತ್ತರಕ್ಕೆ ಸರಿದ ಭಾಗವನ್ನ ಲಾರೇಷಿಯಾ ಅಂತ ಕರೆದ್ರೆ, ದಕ್ಷಿಣಕ್ಕೆ ಬಂದ ಭಾಗವನ್ನ ಗೊಂಡ್ವಾನ್ ಅಂತ ಕರೀತಾರೆ. ಆ ಗೊಂಡ್ವಾನದ ಒಂದು ಭಾಗ ಯಾವ್ದಂದ್ರ ಅದು ಭಾರತ. ಹಾಗಾದ್ರೆ ಮಧ್ಯದಲ್ಲಿರುವಂತಹ ಸಮುದ್ರ ಯಾವುದು? ಮಧ್ಯದಲ್ಲಿರುವಂತಹ ಸಮುದ್ರ ತೆತಸ್ ಅನ್ನುವಂತ ಸಮುದ್ರ ನೋಡಿ. ಅವತ್ತಿನ ತೆತಸ್ ಸಮುದ್ರ ಪ್ರಸ್ತುತ ಎಕ್ಸಲೆಂಟ್ ಹಿಮಾಲಯ ಪರ್ವತಗಳು. ಅವತ್ತಿನ ತೆತಸ್ ಇದೆಯಲ್ಲ, ಪ್ರಸ್ತುತ ಹಿಮಾಲಯ ಪರ್ವತಗಳು. ಅವತ್ತಿನ ತೆತಸ್ ಪ್ರಸ್ತುತ ಹಿಮಾಲಯ ಪರ್ವತಗಳು. ಹಾಗಾದ್ರೆ ಪೆಸಿಫಿಕ್ ಸಾಗರದ ಮೊದಲ ಹೆಸರು ಏನಂತ ಒಂದ್ಸರಿ ಕ್ವಶನ್ ಆಗಿದೆ. ಪೆಸಿಫಿಕ್ ಸಾಗರದ ಮೊದಲ ಹೆಸರು ಏನಂದ್ರ ಪ್ಯಾಂತಲಸ್. ಪೆಸಿಫಿಕ್ ಸಾಗರದ ಮೊದಲ ಹೆಸರು ಏನಂದ್ರ ಪ್ಯಾಂತಲಸ್. ನಾಗಾಲ್ಯಾಂಡದ ಅಧಿಕೃತ ಭಾಷೆ ಯಾವುದು ನೋಡಿ? RSI ಕೇಳಿದಂತ ಪ್ರಶ್ನೆಗಳೆಲ್ಲ ಇವು. ನಾಗಾಲ್ಯಾಂಡದ ಅಧಿಕೃತವಾದ ಭಾಷೆ ಯಾವುದು? ನಾಗಾಲ್ಯಾಂಡದ ಅಧಿಕೃತವಾದ ಭಾಷೆ 74% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ವೆರಿ ಗುಡ್. ನಾಗಾಲ್ಯಾಂಡದ ಅಧಿಕೃತವಾದ ಭಾಷೆ ಮೊನ್ನೆ ಹೇಳಿದ್ದೆ ನಿಮಗೆ ನಾನು, ಆಂಗ್ಲ ಭಾಷೆ. ಇಡೀ ಭಾರತ ದೇಶದಲ್ಲಿ ಆಂಗ್ಲ ಭಾಷೆಯನ್ನ ತನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದ ಪ್ರಥಮ ರಾಜ್ಯ ಅಂದ್ರೆ ಅದು ನಾಗಾಲ್ಯಾಂಡ್. ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು ಕಂಡು ಬರ್ತವೆ. ಚೆನ್ನೈನಲ್ಲಿ ಚಳಿಗಾಲದ ಮಳೆ ಟಿಮ್ಟಿಮ್ನಿಂದ ಉಂಟಾಗುತ್ತದೆ. ಚೆನ್ನೈನಲ್ಲಿ ಚಳಿಗಾಲದ ಮಳೆ ಯಾವುದರಿಂದ ಉಂಟಾಗ್ತದ? ನೈಋತ್ಯ ಮಾನ್ಸೂನ್ ಮಾರುತಗಳಿಂದ, ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ, ತೀವ್ರವಾದ ಭೂ ಸಮುದ್ರದ ತಂಗಾಳಿಯಿಂದ, ಬಂಗಾಳ ಕೊಲ್ಲಿಯಲ್ಲಿ ಬೀಸುವ ಚಂಡಮಾರುತದಿಂದ. ಆನ್ಸರ್ ಮಾಡ್ತೀರಿ? ಚಳಿಗಾಲದಲ್ಲಿ ಸರಿಯಾದಂತ ಉತ್ತರ ಬಿ ರೈಟ್ ಆನ್ಸರ್ ನೋಡಿ. ಬಿ ರೈಟ್. ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ವಾಪಸ್ ಹೋಗುವ ಸಮಯದಲ್ಲಿ ಆ ಮಾರುತಗಳು ಏನು ಮಾಡ್ತಂದ್ರೆ ಬಂಗಾಳ ಕೊಲ್ಲಿಯ ಶಾಖೆಯಿಂದ ಮಳೆ ಪಡಿತವೆ. ಅದು ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ಆಗ್ತದೆ.
ಭಾರತದ ದಕ್ಷಿಣ ಪ್ರದೇಶದ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳಿಗೆ ಸಂಬಂಧಪಟ್ಟಿದೆ? ಅಗ್ನಿ ಪರ್ವತದ ಬಂಡೆಗಳು, ಭೂಮಿಯ ತಳದಲ್ಲಿರುವ ಅಗ್ನಿಶಿಲೆ, ಸಂಚಿತ ಶಿಲೆ, ಹೈಪಾ ಬಿಸ್ಸಲ್ ಅನ್ನುವಂತ ಶಿಲೆ. ಯಾವ ಶಿಲೆಗಳಿಂದ ನಿರ್ಮಾಣಗೊಂಡಿದೆ? ದಕ್ಷಿಣ ಭಾರತದ ಡೆಕ್ಕನ್ ಪ್ರಸ್ಥಭೂಮಿ, ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ಡೆಕ್ಕನ್ ಟ್ರ್ಯಾಪ್ ಅಂದ್ರೂ ಒಂದೇ, ದಕ್ಕನ್ ಪ್ರಸ್ಥಭೂಮಿ ಅಂದ್ರೂ ಒಂದೇ. ಆ ದಕ್ಕನ ಪ್ರಸ್ಥಭೂಮಿ ಯಾವ ಶಿಲೆಗಳಿಂದ ನಿರ್ಮಾಣಗೊಂಡಿದೆ? RSPSI ಕೇಳಿದ ಪ್ರಶ್ನೆ. ಸರಿಯಾದಂತ ಉತ್ತರ ಅಗ್ನಿ ಪರ್ವತಗಳು. ನೋಡಿ, ಅಗ್ನಿ ಪರ್ವತ ಅಂದ್ರೂ ಒಂದೇ, ಜ್ವಾಲಾಮುಖಿಯ ಪರ್ವತಗಳು ಅಂದ್ರೂ ಒಂದೇ. ಜ್ವಾಲಾಮುಖಿಯ ಪರ್ವತಗಳು, ಜ್ವಾಲಾಮುಖಿಯ ಪರ್ವತಗಳು ಅಥವಾ ಬಸಾಲ್ಟ್ ಶಿಲೆಗಳು ಅಥವಾ ಲಾವಾ ಶಿಲೆಗಳು ಅಥವಾ ಕಪ್ಪು ಬಂಡೆಗಳು ಅಥವಾ ಅಗ್ನಿ ಪರ್ವತಗಳು ಎಲ್ಲ ಒಂದೇ. ಇವು ಕಪ್ಪು ಮಣ್ಣು ಯಾವ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂದ್ರ ಜ್ವಾಲಾಮುಖಿಯ ಶಿಲೆಯಿಂದ, ಬಸಾಲ್ಟ್ ಶಿಲೆಯಿಂದ, ಲಾವಾ ಶಿಲೆಯಿಂದ, ಕಪ್ಪು ಶಿಲೆಯಿಂದ, ಅಗ್ನಿ ಪರ್ವತಗಳಿಂದ ನಿರ್ಮಾಣಗೊಂಡಿದೆ. ಯಾವ ಪ್ರದೇಶದಲ್ಲಿ ಜೊರಾಸ್ಟ್ರಿಯನ್ ಕೇಂದ್ರೀಕೃತರಾಗಿರುತ್ತಾರೆ? ಇದೊಂದು ವಿಶಿಷ್ಟವಾಗಿರುವಂತ ಧರ್ಮ ಇದು, ಹೌದಲ್ಲೋ? ಜೊರಾಸ್ಟ್ರಿಯರ್ ಅನ್ನುವಂತ ಒಂದು ಧರ್ಮದ ಹೆಸರು ಹೈಯೆಸ್ಟ್ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ. 28% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಮಹಾರಾಷ್ಟ್ರ ರೈಟ್ ಆನ್ಸರ್. ನೋಡಿ, ಜೊರಾಸ್ಟ್ರಿಯನ್ನರು ಅನ್ನುವಂತ ಒಂದು ಧರ್ಮ ಯಾವ ರಾಜ್ಯದಲ್ಲಿ ಕಂಡು ಬರ್ತಂದ್ರೆ ಹೈಯೆಸ್ಟ್ ಮಹಾರಾಷ್ಟ್ರದಲ್ಲಿ. ಕಲ್ಲಿನ ಕಾಡುಗಳು ಟಿಮ್ಟಿಮಿಗೆ ಸಂಬಂಧಪಟ್ಟಿವೆ. ಕಲ್ಲಿನ ಕಾಡುಗಳು ಬೆಟ್ಟಗಳ ಮೇಲೆ, ಕಡಲ ತೀರಗಳು ಮತ್ತು ಉಬ್ಬರಳಿತ ಕೊಲ್ಲಿಗಳ ಉದ್ದಕ್ಕೂ, ಹೆಚ್ಚಿನ ಮಳೆ ಇರುವಲ್ಲಿ, ಎತ್ತರದ ಸ್ಥಳಗಳಲ್ಲಿ. ಆನ್ಸರ್ ಮಾಡಿ ನೋಡೋಣ. ಕಲ್ಲಿನ ಕಾಡುಗಳು ಎಲ್ಲೆಲ್ಲಿ ಕಂಡು ಬರ್ತವೆ? ಕಲ್ಲಿನ ಕಾಡುಗಳು ಕಡಲ ತೀರಗಳು ಮತ್ತು ಉಬ್ಬರಳಿತ ಕೊಲ್ಲಿಗಳ ಉದ್ದಕ್ಕೂ ಕಂಡು ಬರ್ತವೆ. ನೋಡಿ, ಕಲ್ಲಿನ ಕಾಡುಗಳು ಎಲ್ಲಿ ಸಂಭವಿಸುತ್ತವೆ ಅಂದ್ರ ಕಡಲ ತೀರಗಳು, ಉಬ್ಬರಳಿತದ ಕೊಲ್ಲಿಗಳ ಉದ್ದಕ್ಕೂ ಈ ಕಲ್ಲಿನ ಕಾಡುಗಳು ಕಂಡು ಬರ್ತವೆ. ಕಲ್ಲಿನ ಕಾಡುಗಳು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೆಳಗಿನ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ? ನಾಗರಹೊಳೆ, ಪ್ರಸಿದ್ಧವಾದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಜಿಲ್ಲೆ. ನೋಡಿ, ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಆನೆಗಳಿಗೆ ಫೇಮಸ್ ಆಗಿದೆ ಅದು. ಕೊಡಗು ಜಿಲ್ಲೆಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಬಿಸಿಲೆ ಕಾಡುಗಳು ಯಾವ ಜಿಲ್ಲೆಯಲ್ಲಿ? ಪ್ರಸಿದ್ಧವಾದ ಬಿಸಿಲೆ ಕಾಡುಗಳು, ಪ್ರಸಿದ್ಧವಾದ ಬಿಸಿಲೆ ಕಾಡುಗಳು ಹಾಸನ್ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ನೋಡಿ, ಪ್ರಸಿದ್ಧವಾದ ಬಿಸಿಲೆ ಕಾಡುಗಳು ಯಾವ ಜಿಲ್ಲೆ ಅಂದ್ರೆ ಹಾಸನ್ ಜಿಲ್ಲೆ. ಕೆಳಗನೆ ಯಾವುದು ಕರ್ನಾಟಕದಲ್ಲಿ ಅತ್ಯುನ್ನತವಾದ ಸ್ಥಾನವನ್ನು ಪಡೆದಿದೆ? ಅತ್ಯಂತ ಎತ್ತರವಾಗಿರುವಂತಹ ಶಿಖರ ನಂದಿ ಬೆಟ್ಟಗಳು, ಮುಳ್ಳಯ್ಯನಗಿರಿ, ಬಿಳಿಗಿರಿ, ಮಲೈ ಮಾದೇಶ್ವರ ಬೆಟ್ಟಗಳು. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕ್ವಶನ್. ಕರ್ನಾಟಕ ರಾಜ್ಯದ ಅಥವಾ ಕನ್ನಡ ನಾಡಿನ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಸರಿಯಾದಂತ ಉತ್ತರ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಫಸ್ಟ್ ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರಗಳೆಲ್ಲ ಇವು.
ಹೈಯೆಸ್ಟ್ ಅಂದ್ರೆ ಮುಳ್ಳಯ್ಯನಗಿರಿ. ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದ ತಗ್ಗು ಯಾವುದು? ವೆರಿ ಗುಡ್, ಭೀಮೇಶ್ವರ ಕಣಿವೆ ನೋಡಿ. ರಾಜ್ಯದ ಅತ್ಯಂತ ಆಳವಾಗಿರುವಂತ ತಗ್ಗು ಅಂದ್ರೆ ಭೀಮೇಶ್ವರ ಕಣಿವೆ. ಎತ್ತರವಾದಂತ ಶಿಖರ ಅಂತಂದ್ರೆ ಮುಳ್ಳಯ್ಯನಗಿರಿ. ವಿಸ್ತೀರ್ಣ ವಿಷಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ಪ್ರೆಸೆಂಟ್ ಬೆಳಗಾವಿ, ಕಲಬುರಗಿ, ಉತ್ತರ ಕನ್ನಡ, ಬಳ್ಳಾರಿ. ಶಬಾಷ್, 94% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಬೆಳಗಾವಿ ರೈಟ್ ಆನ್ಸರ್ ನೋಡಿ. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ ಬೆಳಗಾವಿ. ಫಸ್ಟ್ ಬೆಳಗಾವಿ ಇದೆ, ಬೆಳಗಾವಿ ಫಸ್ಟ್. ಎರಡನೇ ಸ್ಥಾನದಲ್ಲಿ ಕಲಬುರಗಿ. ಮೂರನೇ ಸ್ಥಾನದಲ್ಲಿ ಯಾವ ಜಿಲ್ಲೆ ಇದೆ ವಿಸ್ತೀರ್ಣದಲ್ಲಿ? ತುಮಕೂರು ನೋಡಿ. ನಾಲ್ಕನೇ ಸ್ಥಾನದಲ್ಲಿ ಎಸ್ ವಿಜಯಪುರ ನೋಡಿ. ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ, ನಂತರ ಬೆಂಗಳೂರು ಗ್ರಾಮಾಂತರ, ನಂತರ ರಾಮನಗರ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಚಿಕ್ಕ ಜಿಲ್ಲೆಗಳು ವಿಸ್ತೀರ್ಣದಲ್ಲಿ. ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆಗಳು. ಕೊಡಗು ಬರಂಗಿಲ್ಲ, ವಿಸ್ತೀರ್ಣ ಹೇಳ್ತಾ ಇನ್ನು ನಾನು, ಸುಮ್ ಬರ್ಕೋಬೇಕು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಚಿಕ್ಕ ಜಿಲ್ಲೆಗಳಾದ್ರೆ ದೊಡ್ಡ ಜಿಲ್ಲೆಗಳು ಯಾವಂತಂದ್ರ ಬೆಳಗಾವಿ, ಕಲಬುರಗಿ, ತುಮಕೂರು ಮತ್ತು ವಿಜಯಪುರ ನೋಡಿ. ಕೆಳಗಿನ ಯಾವ ಜಿಲ್ಲೆ ಮಹಾರಾಷ್ಟ್ರ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವುದಿಲ್ಲ? ನೋಡಿ ಹೆಂಗ್ ಕೇಳ್ತಾನೆ ಕ್ವಶನ್. ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ. ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೆ ಇರುವಂತ ಜಿಲ್ಲೆ. ಬೀದರ್ ಹಂಚಿಕೊಂಡದ, ಕಲಬುರಗಿ ಇದೆ, ವಿಜಯಪುರ ಇದೆ. ಯಾವುದಿಲ್ಲ ಅಂದ್ರೆ ರಾಯಚೂರು ಇಲ್ಲ ನೋಡಿ. ಈ ತರ ಗಡಿ ಮೇಲೆ ಕ್ವಶನ್ ಕೇಳ್ತಾನೆ. ಜಿಲ್ಲೆಯ ಗಡಿಗಳು ರಾಯಚೂರು ಇಲ್ಲ. ಮೊಹಮ್ಮದ್ ಗವಾನ್ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಮದರಸ ಎಲ್ಲಿ ಕಂಡು ಬರುತ್ತದೆ? ಮೊಹಮ್ಮದ್ ಗವಾನ್ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಮದರಸ ಎಲ್ಲಿ ಕಂಡು ಬರುತ್ತದೆ? ಮೊಹಮ್ಮದ್ ಗವಾನ್ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಮದರಸ ಎಲ್ಲಿದೆ ಅಂದ್ರೆ ಬೀದರ್ದಲ್ಲಿ ಇದೆ ನೋಡಿ. ನವರಸಪುರ ಉತ್ಸವ ಎಲ್ಲಿ ಜರುಗುತ್ತದೆ? ನವರಸಪುರ ಉತ್ಸವ ಎಲ್ಲಿ ಜರುಗುತ್ತದೆ? ಶಬಾಷ್, ವಿಜಯಪುರದಲ್ಲಿ ಜರುಗುತ್ತದೆ ನೋಡಿ. ನವರಸಪುರ ಉತ್ಸವ ಇದೆ ಕ್ವಶನ್ ಕೇಳ್ಯಾನ. ಪ್ರಸಿದ್ಧ PSI ಕೇಳಿದ್ದಾನೆ, FD ಕೇಳಿದ್ದಾನೆ, SDA, KS. ನವರಸಪುರ ಉತ್ಸವ ವಿಜಯಪುರದಲ್ಲಿ ಜರುಗುತ್ತದೆ. ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಕಾಫಿಯ ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು? ಹೈಯೆಸ್ಟ್ ಕಾಫಿ ಉತ್ಪಾದನೆ ಮಾಡುದು ಹರಿಯಾಣ, ಪಂಜಾಬ, ಗೋವಾ, ಕರ್ನಾಟಕ. ಕರ್ನಾಟಕ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ನೋಡಿ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರದಲ್ಲಿ ಕರ್ನಾಟಕ ರಾಜ್ಯದ ಕಾಫಿ ಸಂಶೋಧನಾ ಕೇಂದ್ರ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು. ನೆಕ್ಸ್ಟ್, ಪರಿಸರ ಉಳಿಸಲು ಇರುವ 3 ಆರ್ಗಳು. ನೆನಪಿಡಿ, ಕಡಿಮೆ ಮಾಡಿ, ಮರುಬಳಕೆ ಮಾಡಿ.
ಮರುಪಡೆಯಿರಿ, ಕಡಿಮೆ ಮಾಡಿ, ಮರುಪಾವತಿ ಮಾಡಿ, ಕಡಿಮೆ ಮಾಡಿ, ಜೀರ್ಣೋದ್ಧಾರ ಮಾಡಿ, ಮರುಬಳಕೆ ಮಾಡಿ, ಕಡಿಮೆ ಮಾಡಿ, ಮರುಪಾವತಿ ಮಾಡಿ, ಮರುಬಳಕೆ ಮಾಡಿ. ಆನ್ಸರ್ ಮಾಡಬಹುದಾ? ಇಂಗ್ಲಿಷ್ನೇ ಕೊಟ್ಟಿರ್ತಾನೆ. ರೆಡ್ಯೂಸ್, ರೀಸೈಕಲ್, ರೀಯೂಸ್. ರೆಡ್ಯೂಸ್ ಅಂದ್ರೆ ಏನು? ಕಡಿಮೆ ಮಾಡು. ರೀಸೈಕಲ್ ಅಂದ್ರೆ ಏನು? ಮತ್ತೆ ಪುನರ್ಜೀವ ಉದ್ಧಾರ ಮಾಡುವಂತ ಅರ್ಥ. ಇನ್ನ ರೀಯೂಸ್ ಅಂದ್ರೆ ಏನು? ಪುನರ್ಬಳಕೆ ಮಾಡುವಂತ. ಬರ್ಕೋದನ್ನು ಕಡಿಮೆ ಮಾಡಿ, ಜೀರ್ಣೋದ್ಧಾರ ಮಾಡಿ, ಮರುಬಳಕೆ ಮಾಡಿ. ರೆಡ್ಯೂಸ್, ರೀಸೈಕಲ್ ಅಂಡ್ ರೀಯೂಸ್. ಅದಕ್ಕೆ 3R ಅಂತ ಕರೀತಾರೆ. ಪರಿಸರವನ್ನು ಉಳಿಸಲು ನಾವು ಅನುಸರಿಸಬೇಕಾಗಿರುವಂತ 3 ಕ್ರಮಗಳು 3R. ಕಡಿಮೆ ಮಾಡಿ, ಜೀರ್ಣೋದ್ಧಾರ ಮಾಡಿ, ಮರುಬಳಕೆ ಮಾಡಿ. ಒಂದು ರೆಡ್ಯೂಸ್, ರೀಸೈಕಲ್ ಅಂಡ್ ರಿವ್ಯೂ. ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಭಾರತದ ಮೊದಲ ಹಿಮಕರಡಿ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಹಿಮಕರಡಿ ಸಂಶೋಧನಾ ಕೇಂದ್ರ. %45 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಉತ್ತರಾಖಂಡದಲ್ಲಿದೆ ನೋಡಿ. ಉತ್ತರಾಖಂಡ ಭಾರತದ ಮೊದಲ ಹಿಮ ಚಿರತೆ ಸಂಶೋಧನಾ ಕೇಂದ್ರ ಅಥವಾ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರುತ್ತದೆ. ಉತ್ತರಾಖಂಡ ಹಿಮಚಿರತೆ ಸಂಶೋಧನಾ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳು ಕಂಡು ಬರುವ ಭಾಗ? ಪ್ರಪಂಚದಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳು ಕಂಡು ಬರುವ ಭಾಗ ಉತ್ತರ ಧ್ರುವದಲ್ಲಿ ನೋಡಿ. ನಾರ್ತ್ ಪೋಲ್, ಉತ್ತರ ಧ್ರುವದಲ್ಲಿ. ಆರ್ಕಟಿಕ್ ಓಸಿಯನ್ ಅಂತ ಏನು ಕರಿತೀವಲ್ಲ, ಆರ್ಕಟಿಕ್ ಓಸಿಯನದಲ್ಲಿ ಹೈಯೆಸ್ಟ್ ಹಿಮಕರಡಿಗಳು ಕಂಡು ಬರುತ್ತವೆ. ಪ್ರಪಂಚದಲ್ಲಿ ಗರಿಷ್ಠ ಹಿಮಕರಡಿಗಳು ಕಂಡು ಬರುವುದು ಉತ್ತರ ಧ್ರುವದಲ್ಲಿ. ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯ. ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯ ಸ್ಟ್ರೈಟ್ ಅಂತ ಕರೀತಾರೆ. ಅದು ಸ್ಟ್ರೀಟ್ ಅಂತ ಬರ್ದ ನಾವು ಸುಡುಗಾಡ. ಸ್ಟ್ರೈಟ್, ಅದು ಸ್ಟ್ರೈಟ್ ಅಂದ್ರೆ ಏನು? ಜಲಸಂಧಿ ಅಂತ ಅರ್ಥ. ಬುರ್ಗ, ನಗಬಡ. ಸಮುದ್ರದಲ್ಲಿ ಚಾಚಿದ ಭೂಭಾಗ, ಕೇಫ್, ಕೊಲ್ಲಿ. ಎರಡೂ ಬದಿಗಳಲ್ಲಿ ನೀರಿನೊಂದಿಗೆ ಭೂಮಿಯ ಕಿರಿದಾದ ಪಟ್ಟಿ, ಇಸ್ತಮಸ್. ಆನ್ಸರ್ ಮಾಡಬಹುದಾ? ಸಾಗರದ ಒಂದು ಭಾಗವಾಗಿದ್ದು, ನನ್ನ ಡೆಫಿನಿಷನ್ ಹೇಳ್ತೀನಿ ನೋಡಿ. ಸಾಗರದ ಒಂದು ಭಾಗವಾಗಿದ್ದು ಭೂಮಿಯೊಳಗೆ ಅರ್ಧ ಚಂದ್ರಾಕೃತಿಯಲ್ಲಿ ಹೋಗಿ ಬಂದ ವಿಶಾಲವಾದ ಜಲಭಾಗ. ಸಾಗರದ ಒಂದು ಭಾಗವಾಗಿದ್ದು ಭೂಮಿಯೊಳಗೆ ಅರ್ಧ ಚಂದ್ರಾಕೃತಿಯಲ್ಲಿ ಹೋಗಿ ಬಂದ ವಿಶಾಲವಾದ ಜಲಭಾಗವೇ. ನಾನು ಸಾಕಷ್ಟು ಬಾರಿ ಇದನ್ನ ಡಿಸ್ಕಸ್ ಮಾಡೀನಿ. ತೊಡೆ ಮಂದಿ ನೀವು ಅಲಕ್ಷ್ಯ ಮಾಡಿರಿ. ನಾ ಏನ್ ಮಾಡ್ಲಿ? ನನ್ನ ಕೈಯಾಗ ಏನದು? ನನ್ನ ಮಾತು ಕೇಳಲ್ಲ ನೀವು. ಎಕ್ಸಾಮ್ ಬರ್ತದ ಕ್ವಶನ್ ಅಂತ ಹೇಳಿ. ಕೊಲ್ಲಿ ನೋಡಿ. ಕೊಲ್ಲಿ ಸಾಗರದ ಒಂದು ಭಾಗವಾಗಿದ್ದು ಭೂಮಿಯೊಳಗೆ ಅರ್ಧ ಚಂದ್ರಾಕೃತಿಯಲ್ಲಿ ಹೋಗಿ ಬಂದ ವಿಶಾಲವಾದ ಜಲಭಾಗವೇ ಕೊಲ್ಲಿ. ಕೊಲ್ಲಿ ಕಾರಿ. ಕೊಲ್ಲಿ ಕಾರಿ. ಕಾರಿ ದ್ವಾಡದಿರ್ತದ, ಕೊಲ್ಲಿ ಸಾಣದಿರ್ತದ. ಹೆಂಗ್ ನೆನಪಿಡಬೇಕು? ಇದು ದೊಡ್ಡಕ ದ್ವಾಡದು, ಸಣಕ ಸಾಣದು. ಪ್ರಪಂಚದ ಅತಿ ದೊಡ್ಡ ಕಾರಿ ಎಂದರೆ ಮೆಕ್ಸಿಕೋ ಕಾರಿ. ಪ್ರಪಂಚದ ಅತಿ ದೊಡ್ಡ ಕೊಲ್ಲಿ ಎಂದರೆ ಹಡ್ಸನ್ ಕೊಲ್ಲಿ. ಈ ಮೆಕ್ಸಿಕೋ ಕಾರಿ, ಹಡ್ಸನ್ ಕೊಲ್ಲಿಗಳು ಯಾವ ಸಾಗರದ ಒಂದು ಭಾಗವಾಗಿವೆ ಅಂದ್ರೆ ಅಟ್ಲಾಂಟಿಕ್ ಸಾಗರದ ಒಂದು ಭಾಗವಾಗಿವೆ. ಪ್ರಪಂಚದ ಅತಿ ದೊಡ್ಡ ಕಾರಿ ಅಂದ್ರೆ ಮೆಕ್ಸಿಕೋ ಕಾರಿ. ಪ್ರಪಂಚದ ಅತಿ ದೊಡ್ಡ ಕೊಲ್ಲಿ ಅಂದ್ರೆ ಹಡ್ಸನ್ ಕೊಲ್ಲಿ. ಕಾರಿ ದ್ವಾಡದಿರ್ತದ, ಕೊಲ್ಲಿ ಸಾಣದಿರ್ತದ. ಸೇಮ್ ಎಲ್ಲ ಸಾಗರದ ಒಂದು ನೋಡಿ. ಕಿರಿದಾದ ಮುಖವನ್ನು ಹೊಂದಿರುವ, ಕಿರಿದಾದ ಮುಖ ಒಳಗಡೆ ಕಿರಿದಾದ ಮುಖವನ್ನು ಹೊಂದಿರುವಂತ ದೊಡ್ಡ ಜಲಾಶಯ
ಸಾಗರದ ಒಂದು ಭಾಗ ಅಂದ್ರೆ ದೊಡ್ಡ ಜಲಾಶಯ ಅಂತ. ಸಾಗರದ ಒಂದು ಭಾಗವಾಗಿದ್ದು ಅರ್ಧ ಚಂದ್ರಾಕೃತಿಯಲ್ಲಿ ಮುಖ ನೋಡಿದಂಗ ಅನಿಸ್ತದೆ. ಸೇಮ್ ನೋಡಿ, ಇದು ಮುಖ ನೋಡಿದಂಗ ಅನಿಸ್ತದೆ. ಇನ್ನು ಬಡಿಗೆ ಕೊಟ್ಟು ಬಿಟ್ಟೆವು ಅಂದ್ರೆ ಒಬ್ಬ ವ್ಯಕ್ತಿ ಕಂಡಂಗ ಆತ. ಇದರ ಕೈ ಬಡಿಗೆ ಕೊಟ್ಟೆವು ಅಂದ್ರ ಯಾರವ್ರು ನೀವೇ ಅನ್ನೋರು, ನಾಯಕ. ಮುಂದೋಗಲಿ, ಆಯ್ತು. ಎರಡು ವಿಶಾಲವಾದ ಭೂಭಾಗವನ್ನು ಬೇರ್ಪಡಿಸಿ ಎರಡು ವಿಶಾಲವಾದ ಜಲಭಾಗವನ್ನು ಮುಂದುವರಿಸುವ ಚಿಕ್ಕ ಜಲಭಾಗಕ್ಕೆ, ಎರಡು ವಿಶಾಲವಾದ ಭೂಭಾಗವನ್ನು ಬೇರ್ಪಡಿಸಿ ಎರಡು ವಿಶಾಲವಾದ ಜಲಭಾಗವನ್ನು ಒಂದುಗೂಡಿಸುವ ಚಿಕ್ಕ ಜಲಭಾಗಕ್ಕೆ ಸ್ಟ್ರೈಟ್ ಅಂತ ಕರೀತಾರೆ ನೋಡಿ. ಸ್ಟ್ರೈಟ್, ಸ್ಟ್ರೈಟ್ ಅಂದ್ರೂ ಒಂದೇ, ಜಲಸಂಧಿ ಅಂದ್ರೂ ಒಂದೇ. ಜಲಸಂಧಿ ಅಥವಾ ಸ್ಟ್ರೈಟ್. ನೋಡಿ, ಎರಡು ವಿಶಾಲವಾದ ಭೂಭಾಗವನ್ನ ಒಂದುಗೂಡಿಸುವ ಚಿಕ್ಕ ಭೂಭಾಗವೇ ಇಸ್ತಮಸ್ ಅಥವಾ ಭೂಕಂಠ ಅಂತೇಳಿ ಕರೀತಾರೆ. ಭೂಕಂಠ. ಸಾಗರದ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ಗಮನಿಸಿ. ಆಮ್ಲಜನಕದೊಂದಿಗೆ ಸಾಗರಗಳು ಶುದ್ಧತ್ವ ವಾತಾವರಣದ ಬದಲಾದ ಪಾತ್ರ. ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಮೊದಲ ಜೀವವು ಸಾಗರದಲ್ಲಿ ವಿಕಸನಗೊಂಡಿತು. ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತು ಎರಡು ಸರಿಯಾಗಿದೆ, ಒಂದು ಮತ್ತು ಎರಡು ಅಲ್ಲ. ಆಮ್ಲಜನಕದೊಂದಿಗೆ ಸಾಗರಗಳು ಶುದ್ಧತ್ವ ವಾತಾವರಣದ ಬದಲಾವಣೆಯ ಪಾತ್ರವಾಗಿವೆ. ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಮೊದಲು ಜೀವವು ಸಾಗರದಲ್ಲಿ ವಿಕಸನಗೊಂಡಿತ್ತು. ಇದೇ ರೈಟ್ ಆನ್ಸರ್ ನೋಡಿ. ಎರಡು ಮಾತ್ರ ಸರಿ. RSI ಕೇಳಿದ ಪ್ರಶ್ನೆ, ಎರಡು ಮಾತ್ರ ಸರಿ. ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು? ವಿಸ್ತೀರ್ಣದ ಅತ್ಯಂತ ದೊಡ್ಡದಾಗಿರುವಂತ ರಾಜ್ಯ ಯಾವುದು? ವಿಸ್ತೀರ್ಣದ ಅತ್ಯಂತ ದೊಡ್ಡದಾಗಿರುವಂತ ರಾಜ್ಯ ಯಾವುದಂದ್ರೆ ರಾಜಸ್ಥಾನ್ ನೋಡಿ. ಫಸ್ಟ್ ರಾಜಸ್ಥಾನ್ ಇದೆ, ಎರಡನೇದ್ದು ಮಧ್ಯಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ಉತ್ತರ ಪ್ರದೇಶ ಇದೆ. ರಮ್ಮು GK ಗುಜರಾತ್, ಕರ್ನಾಟಕ. ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ರಮ್ಮು GK. ಚಿಕ್ಕ ರಾಜ್ಯಗಳು GST ಬುರ್ಗ, ಗೋವಾ, ಸಿಕ್ಕಿಂ, ತ್ರಿಪುರ ನೋಡಿ. ಚಿಕ್ಕ ರಾಜ್ಯಗಳು GST ಅಂದ್ರೆ ಯಾವುದು? ಗೋವಾ, ಸಿಕ್ಕಿಂ, ತ್ರಿಪುರ. ಇವು ದೊಡ್ಡ ರಾಜ್ಯಗಳು, ಇವು ಚಿಕ್ಕ ರಾಜ್ಯಗಳು. ರಾಜಸ್ಥಾನ 3,42,239 ಚದರ ಕಿಲೋಮೀಟರ್. ಗೋವಾ 3,702 ಒಟ್ಟು ಕೂಡಿ. ದೇಶದ ಅತಿ ಚಿಕ್ಕ ರಾಜ್ಯ ಅಂದ್ರೆ ಗೋವಾ, ಅತಿ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ್. ರಮ್ಮು GK ರಾಜಸ್ಥಾನ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗೋವಾ, ಗುಜರಾತ್, ಕರ್ನಾಟಕ. ದೊಡ್ಡ ರಾಜ್ಯಗಳು. ಚಿಕ್ಕ ರಾಜ್ಯಗಳು GST ಅಂದ್ರ ಗೋವಾ, ಸಿಕ್ಕಿಂ ಮತ್ತೆ ತ್ರಿಪುರ. ಮಣ್ಣಿನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಭಾರಿ ಮಳೆಯ ಪ್ರದೇಶದಲ್ಲಿ ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗುತ್ತದೆ. ಭಾರಿ ಮಳೆಯ ಪ್ರದೇಶದಲ್ಲಿ ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗುತ್ತದೆ. ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕ ಪ್ರಮಾಣ ಸಾಕಷ್ಟಿಲ್ಲ. ಕೊಟ್ಟಿರೋ ಹೇಳಿಕೆಗಳಲ್ಲಿ ಯಾವುದು ಸರಿ? ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಸರಿ, ಒಂದು ಮತ್ತು ಎರಡು ಅಲ್ಲ. ಮೇಲಿನ ಎಲ್ಲವೂ ತಪ್ಪಾಗಿವೆ. ನಾವು ಎಕ್ಸಾಮ್ ಹಾಲಿಗೆ ಬಂದಿದ್ದೆ ತಪ್ಪಾಗಿದೆ. ಭಾರಿ ಮಳೆಯ ಪ್ರದೇಶದಲ್ಲಿ ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗುತ್ತದೆ. ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕ ಪ್ರಮಾಣ ಸಾಕಷ್ಟಿಲ್ಲ. ಯಾವ್ದು ರೈಟ್? ಸಿ ರೈಟ್ ನೋಡಿ. ಎರಡೂ ರೈಟ್ ಆಗ್ಯಾವ. ಆದರೆ ಹೈಯೆಸ್ಟ್ ಕೆಂಪು ಈ ಮಳೆ ಎಲ್ಲೆಲ್ಲಿ ಬೀಳ್ತಾವ ಅಲ್ಲೆಲ್ಲ ಜಂಬೆಟ್ಟಿಗೆ ಮಣ್ಣು ಇರ್ತವೆ. ಎಲ್ಲೆಲ್ಲಿ ಹೈಯೆಸ್ಟ್ ಮಳೆ ಬಿಡುತ್ತೆ, ಬಟ್ ಕೊಳತ್ತು ಆ ಮಣ್ಣ ಜರದ ಬಂತು ಅಂತಂದ್ರೆ ಅದು ಕೆಂಪು ಮಣ್ಣು ಇರ್ತದೆ. ಅಲ್ಲೇ ಸ್ಟಾಕ್ ಉಳಿತಂದ್ರೆ ಜಂಬೆಟ್ಟಿಗೆ ಮಣ್ಣಾಗಿರ್ತದೆ. ನೆನ್ಪಿಡಿ. ವಿರೋಧಿ ಚಂಡಮಾರುತಗಳ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಅವು ಕೇಂದ್ರದಲ್ಲಿ ಹೆಚ್ಚಿನ ಗಾಳಿ ಒತ್ತಡವನ್ನು ಹೊಂದಿರುತ್ತವೆ. ಅವು ಉತ್ತರ ಗೋಳಾರ್ಧದಲ್ಲಿ
ಪ್ರದಕ್ಷಿಣಾಕಾರದಲ್ಲಿ ಚಲಿಸುತ್ತವೆ. ಆನ್ಸರ್ ಮಾಡಬಹುದಾ? ಇವು ಸೇಮ್, 1, 2 ಇವು ರೈಟ್ ಆನ್ಸರ್. ಉತ್ತರಾರ್ಧಗೋಳದಲ್ಲಿ ಕ್ಲಾಕ್ ವೈಸ್ ಸುತ್ತಿದ್ರೆ, ದಕ್ಷಿಣಾರ್ಧಗೋಳದಲ್ಲಿ ಆಂಟಿ ಕ್ಲಾಕ್ ವೈಸ್. ವಿರೋಧಿ ಚಂಡಮಾರುತಗಳಂದ್ರೆ ಯಾವುವು? ಚಂಡಮಾರುತಗಳ ಅಪೋಸಿಟಿವ್ ಆವರ್ತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳನ್ನು ಕರೀತಾರೆ. ಪ್ರತ್ಯಾವರ್ತ ಮಾರುತಗಳಂದ್ರೆ ಏನು? ವಿರೋಧಿ ಚಂಡಮಾರುತಗಳು. ಆವರ್ತ ಅಂದ್ರೆ ಸೈಕ್ಲೋನ್. ಸೈಕ್ಲೋನ್ ಅಂಡ್ ಆಂಟಿ ಸೈಕ್ಲೋನ್ ಅಂತ ಕರೀತಾರೆ. ಸೈಕ್ಲೋನ್ ಏನ್ ಮಾಡ್ತಾವ ಅಂದ್ರೆ ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಬೀಸಿದ್ರೆ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರ ದಿಕ್ಕಿಗೆ ಬೀಸ್ತವೆ. ಆದ್ರೆ ಆಂಟಿ ಸೈಕ್ಲೋನ್ ಅದಾವಲ್ಲ, ಇವು ಉತ್ತರಾರ್ಧಗೋಳದಲ್ಲಿ ಪ್ರದಕ್ಷಿಣಾ ಪಥ ಅಂದ್ರೆ ಏನು? ಗಡಿಯಾರ ದಿಕ್ಕಿಗೆ ಬೀಸ್ತವೆ ಅಂತ ಅರ್ಥ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಯಾವ ರಾಜ್ಯದಲ್ಲಿ ಕಾಜಿರಂಗ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ? ಇದು ಕೂಡ ಎಕ್ಸಾಮ್ ಸಾಕಷ್ಟು ಬಾರಿ ಎಕ್ಸಾಮ್ ಕೇಳ್ಯಾನ. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಕಕೊಮ್ಮಿನ ಗೆಂಡಾಮೃಗಗಳು ಕಂಡು ಬರ್ತವೆ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳ ಅದು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ನೋಕ್ರೋಕ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ, ನೋಕ್ರೋಕ್ ಎಂಬ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಮೇಘಾಲಯದಲ್ಲಿ ಇದೆ ನೋಡಿ. ನೋಕ್ರೋಕ್ ಎಂಬ ರಾಷ್ಟ್ರೀಯ ಉದ್ಯಾನವನ ಮೇಘಾಲಯದಲ್ಲಿದೆ. ಚಕ್ಮಾ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರೆ? ಚಕ್ಮಾ ಎಂಬ ಬುಡಕಟ್ಟು ಜನಾಂಗ ಸೂಪರ್, ತ್ರಿಪುರದಲ್ಲಿ ಕಂಡು ಬರ್ತಾರೆ ನೋಡಿ. ನಮದಪ್ ಎಂಬ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ನಮದಪ್ ಹಾರುವ ಅಳಿಲೆಗಳಿಗೆ ಫೇಮಸ್ ಇದೆ. ನಮದಪ್ ಅರುಣಾಚಲ ಪ್ರದೇಶ ನೋಡಿ. ಅರುಣಾಚಲ ಪ್ರದೇಶದಲ್ಲಿ ನಮದಪ್ ಎಂಬ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತದೆ. ಇಲ್ಲಿಗೆ ಸರ್ ಕ್ಲಾಸ್ ಸಾಕಂತಾರು.